ಮುಂದಿನ ಅವಾರ್ಡಿ ಶ್ರೀ ಸಿ ಮುನಿಸ್ವಾಮಿ ಕಪ್ಪುಗಲ್, ಸಮಾಜ ಸೇವಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಿ ಮುನಿಸ್ವಾಮಿ ಕಪ್ಪಗಲ್ ಬಳ್ಳಾರಿಯ ಕಪ್ಪಗಲ್ ಗ್ರಾಮದವರಾದ ಇವರು 21 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಿದ್ದಾರೆ. ಮೂಲತಃ ಆಂಧ್ರದವರಾದರು. ಇವರ ಕನ್ನಡ ಪ್ರೇಮಾಪಾರ. ಕನ್ನಡದ ಉಳಿವಿಗಾಗಿ ಕನ್ನಡ ರಕ್ಷಣಾ ಯುವ ವೇದಿಕೆ ಸ್ಥಾಪಿಸಿದ್ದಾರೆ. 1500 ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಕಾರ್ಮಿಕ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಯೋಜನೆ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸೋ ಕನಸು ಕಂಡಿರೋ ಇವರು ಶಿಕ್ಷಕರಿಗೆ ಕೆಎಸ್ಆರ್ಟಿಸಿ ಪ್ರಶಸ್ತಿ ಕೊಡೋ ಮೂಲಕ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಈ ಅವಾರ್ಡು ತೊಗೊತೀವಿ ಅಂತ ನಾವು ಅಂದ್ಕೊಂಡಿಲ್ಲಮ್ಮ. ನಮ್ಮನ್ನು ಈ ಥರ ಗುರುತಿಸ್ತಾರಂತ ನಾವು ಯಾವತ್ತೂ ತಿಳ್ಕೊಂಡಿಲ್ಲ. ಇವತ್ತು ನಮಗೆ ಜಿ ಕನ್ನಡ ನ್ಯೂಸ್ ಚಾನಲವರು ಬಂದು ನಮ್ಮನ್ನು ಗುರುತಿಸಿ ಇವತ್ತು ಈ ಅವಾರ್ಡ್ ಕೊಡಿಸಿದ್ದು ಭಾಳಷ್ಟು ಸಂತೋಷ ಆಗಿದೆ. ನಾವು ಇಡೀ ನಮ್ಮ ಭಾರತನೇ ಗೆದ್ದು ಬಂದೀವಿ ಅನ್ನೋಷ್ಟು ಖುಷಿಯಾಗಿದೆ ನಮಗೆ. ಈ ಸಾಧನೆ ಮಾಡೋದಕ್ಕೆ ಮನೆಯಲ್ಲಿ ಫ್ಯಾಮ್ಲಿ, ನಮ್ಮ ಮತ್ತು ಫ್ರೆಂಡ್ಸು, ನಮ್ಮ ಅಪ್ಪ ಅಮ್ಮ ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವ ಥರ ಮಾಡಬೇಕಂತೇಳಿ ಯೋಚನೆ ಮಾಡ್ಕೊಂಡ್ವಿ. ಇದು ಉಚಿತ ಸಾಮೂಹಿಕ ವಿವಾಹ ಮಾಡಿದರೆ ಜನಗಳಿಗೆ ಸೇವೆ ಆಗ್ತತೆ. ಒಂದು ಬಡ ಜನರಿಗೆ ಒಂದು ಹೊರೆ ಕಡಿಮೆ ಆಗ್ತತೆ, ಸಾಲದ ಹೊರೆ ಕಡಿಮೆ ಆಗಿ ಜನಗಳು ನೆನಪಿರ್ತತೆ. ಇದು ಒಂದು ಸಾಮೂಹಿಕ ವಿವಾಹನೇ ಮಾಡೋಣ ಅಂಥೇಳಿ ನಾವು ಮನೆಯಲ್ಲಿ ಫ್ಯಾಮ್ಲಿ ಎಲ್ಲರೂ ಮಾತಾಡ್ಕೊಂಡು ನಮ್ಮ ಹೆಣ್ಮಕ್ಳಿದ್ದು ಇದು ಮಾಡೋದೇ ಭಾಳ ಚೆನ್ನಾಗಿದೆ. ಮದುವೆಗಳೇ ಮಾಡೋಣ ಅಂಥೇಳಿ ವರ್ಷ ಒಂದು 5 ಜೋಡಿ ಅಂದ್ಕೊಂಡ್ವಿ. ಅದು 5 ಜೋಡಿಯಾಗಿ ಸ್ಟಾರ್ಟಿಂಗ್ಲಿಂದ 30-35 ಜೋಡಿ ಫಸ್ಟಿಗೆ ಮಾಡಿದ್ವಿ. ಅಲ್ಲಿಂದ ಈಗ 1500 ಜೋಡಿ ಮೇಲ್ಪಟ್ಟು ನಾವು ಸಾಮೂಹಿಕ ವಿವಾಹ ಮಾಡಿದ್ವಿ ರೀ. ಮತ್ತೀಗ ನವಂಬರ್ 25-26 ಮತ್ತೆ ವಿವಾಹವನ್ನು ಇಟ್ಕೊಂಡಿದ್ವಿ ಮಾಡೋದಕ್ಕೆ. ಇದು ನಮ್ಮ ಮಕ್ಕಳಿಗೆ, ನಮ್ಮ ಹೆಂಡತಿ.